ಹಣ ಬಂದ ಹಣ ಬಂದ ಹಣ ಬಂದ. ನಮಸ್ಕಾರ 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 ನಮಸ್ಕಾರ. ವ್ಲಾಗ್ ನ ಇನ್ನ ನೋಡ್ತಿರೋರ್ಗೆ ತುಂಬಾ ದೊಡ್ಡ ನಮಸ್ಕಾರ. ಎಲ್ಲಾ ವ್ಯೂವರ್ಸ್ ಬೇಕು ಅಂತ ಇರ್ತಾರೆ. ಅಮಾವಾಸ್ಯೆಗ ಹುಣ್ಣಿಮೆಗ ಬರ್ತಾನೆ. ಅಮಾವಾಸ್ಯೆ ಹುಣ್ಣಿಮೆನೂ ಅಲ್ಲ, 6 ತಿಂಗಳಿಗೆ ಒಂದ್ಸತಿ ಬರ್ತಾನೆ. 7 ಒಂದೊಂದು ವರ್ಷಕ್ಕೆ ಒಂದ್ಸತಿ ವ್ಲಾಗ್ ಬಿಡ್ತಾನೆ ಅಂತ ದಯವಿಟ್ಟು ಕ್ಷಮೆ ಇರಲಿ. ಇಷ್ಟು ದಿನ ಕಾದಿದ್ಕೆ ದಯವಿಟ್ಟು ಕ್ಷಮೆ ಇರಲಿ. ಇನ್ಮೇಲಿಂದ ಹಂಗ ಆಗಲ್ಲ ಅಂತ ಅಂದ್ಕೊಂತೀನಿ. ನೋಡೋಣ. ಸೊ ಏನ್ ಹೇಳೋಣ, ಹಾಸ್ಟೆಲ್ ಟೈಮ್ ಆಯ್ತು. ಇಷ್ಟೊತ್ತಿಗೆ ಮಲ್ಕೋಬೇಕಾಗಿತ್ತು. ಆಲ್ಮೋಸ್ಟ್ 2:30 ಆಗ್ತೈತೆ. ಇಷ್ಟ ತನಕ ಏನಾಗ್ಲಿಲ್ಲ. 12 ಗಂಟೆ ತನಕ ಇನ್ನೊಂದು ವಿಡಿಯೋ ಶೂಟ್ ಮಾಡಿದ್ವಿ ಹುಡುಗರೆಲ್ಲ ಸೇರ್ಕೊಂಡು. ಅದನ್ ಬಿಟ್ಟು ಈಗ ಮತ್ತೆ ಆ ವಿಡಿಯೋ ಮೇಲೆ ಏನ್ ಸೌಂಡ್ ಎಫೆಕ್ಟ್ಸ್ ಹಾಕ್ಬೇಕು ಅದನ್ನ ಈ 2:30 ತನಕ ಕೂತ್ಕೊಂಡು ನೋಡಿದೆ. ಸೊ ಈಗ ಮತ್ತೆ ಇನ್ನೊಂದು ಆಲ್ಮೋಸ್ಟ್ 3 ಗಂಟೆ ಆಯ್ತು. ಜೊತೆಗೆ ನಮ್ಮ ರೂಮ್ಮೇಟ್ಸ್ ಅರ್ಧ ಜನ ಜಿಮ್ ಬ್ರೋಸ್, ಲೈಕ್ ಜಿಮ್ ಹುಡುಗರು ಇದಾರೆ. ಎಲ್ಲ 4:30ಗೆ ಎದ್ದೇಳ್ಬೇಕು ಅಂತ ಅವ್ರು 12 ಗಂಟೆಗೆ ಪಟ್ ಅಂತ ಮಲ್ಕೊಂಡ್ಬಿಟ್ರು. ನಾನು ಒಬ್ನೇ 2:30 ತನಕ ಕುಂತೀನಿ. ಸುಮ್ನೆ ಕೆಲ್ಸ ಇಲ್ದಲೆ ದೆವ್ವನ್ ತರ ಓಡಾಡ್ತಾ ಇದೀನಿ ಆ ಕಡೆಯಿಂದ ಈ ಕಡೆಗೆ. ನಾನ್ ಮಾತಾಡೋದು ಯಾವ್ದೇ ದೆವ್ವ ಮೇಲೆ ಹೋಗ್ಬಿಡುತ್ತ ಹೆಂಗೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹುಡುಗರೆಲ್ಲ ಮಲ್ಕೊಂಡ್ಬಿಟ್ಟಾರೆ. ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಮಲ್ಕೊಳ್ಳದೆ. ಹುಡುಗರೆಲ್ಲ ಫುಲ್ ನಿದ್ದೆ ಹೊಡಿತಾರೆ, ಗೊರಕೆ ಹೊಡಿತಾರೆ. ಹುಡುಗರು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಬಂದ್ ಮಾಡಿ ತಾಚ್ಕೊಳ್ಳದೆ ಗೈಸ್, ತಾಚ್ಕೊಳ್ಳದೆ. ಗುಡ್ ನೈಟ್. ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ. ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ. ಗುಡ್ ನೈಟ್. The next day. ನಮಸ್ಕಾರ, ಗುಡ್ ಮಾರ್ನಿಂಗ್ ಗೈಸ್. ಚಿಡಿ ಮತ್ತೆ ಒನ್ಸ್ ಮೋರ್ ಬೆಳಕಾಗ್ಬಿಟ್ಟೈತೆ ನೋಡಿ. ಇದೇ ಜಾಗದಲ್ಲಿ ನಿನ್ನೆ ಮಧ್ಯರಾತ್ರಿ 3 ಗಂಟೆಯಲ್ಲಿ ವಾಕ್ ಸ್ಟಾರ್ಟ್ ಮಾಡಿದ್ದೆ. ಸದ್ಯಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ರೆಡಿಯಾಗಿ ಓಡ್ಬೇಕು. 7:30ಗೆ ಕಾಲೇಜ್ ಇದೆ ನಮ್ಗೆ ಇವಾಗ. ಮುಕ್ಲಾರ ಚಳಿ ಆಗ್ತದೆ. ಸಖತ್ ಚಳಿ ಆಗ್ತಿದೆ. ಹುಡುಗರೆಲ್ಲ ಜಿಮ್ಮಿಗೆ ಹೋಗಾರೆ ಹುಡುಗರು. ನೋಡ್ರಿ, ಯಾರು ಹುಡುಗರಿಲ್ಲ, ಎಲ್ಲ ಜಿಮ್ಮಿಗೆ ಹೋಗಾರೆ ನಮ್ ಹುಡುಗರೆಲ್ಲ. ಶೆಟ್ ಗೈಸ್, ಇಷ್ಟ ತಂಗ ಮೈಕ್ ಹಿಡ್ಕೊಂಡ್ ಮಾತಾಡಿನಿ. ಏನ್ ಮೈಕ್ ಆನ್ ಮಾಡಿಲ್ಲ. ಇವಂಗ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಔಟ್ಫಿಟ್ ನಾರ್ಮಲ್ ಕ್ರಾಕ್ಸ್, ಥಿಂಗ್ಸ್ ಅಷ್ಟೇ. ನಮ್ ವರುಣ ರೆಡಿ ಆದ. ಐಡಿ ಕಾರ್ಡ್ ಗೈಸ್, ಇವಾಗ ಮೈಕ್ ಆನ್ ಮಾಡೋದ್ ಮರ್ತೋಗಿದ್ದೆ. ನಮ್ ವರುಣ ಹೇಗೆ ರೆಡಿ ಆಗೋ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಐಡಿ ಕಾರ್ಡ್ ಅಲ್ಲಿ ಹಾಕೊಂಡು ಎಲ್ಲ ಮಾಡ್ಸಿ ಹಂಗೆ ಇಟ್ಟು ಜೈ ಅಂತಿರೋದು. 7 ಕಾಲ ಆಯ್ತು. ಟೈಮು ಓಡದೆ. ಸಿದ್ದನ್ ರೂಮ್ಗೆ ಹೋಗ್ಬರ್ಬೇಕು. ಸಿದ್ದನ್ ರೂಮಿಗೆ ಹೋಗಿ ಅವನ್ನ ಕರ್ಕೊಂಡಾದ್ಮೇಲೆ ಹೋಗೋದು ಗೈಸ್, ಅಷ್ಟೇ. ನನ್ಗೆ ಸಿದ್ದು ವೀಡಿಯೋಲ್ ಬರಕ್ಕೆ ಅಪ್ಪ ಫುಲ್ ಬಲ್ಕ್ ನೋಡಕ್ಕೆ ಓಟ್ಸ್ ಗಿಟ್ಸ್ ಎಲ್ಲ ತಂದನೆ ಅಣ್ಣ. ಎಲ್ಲ ಜಿಮ್ ಬ್ರೋ ಆಗ್ಬಿಟ್ಟವ್ರೆ ನಮ್ ಹುಡುಗರೆಲ್ಲ. ನಾನೇ ಓತಿಕೇತ ನೋಡಿ. ಇದಾಕೊಂತವ್ನೆ ಸಿದ್ದು ಕಾಲ್ ನೋವಿಗೆ. ಆಕ್ಚುಯಲ್ ಫ್ಯಾಕ್ಟ್ ಹೇಳ್ತೀನಿ ಬನ್ನಿ, ಯಾಕೆ ಈ ತರ ಆಯ್ತು ಕಾಲು. ಆಲ್ಮೋಸ್ಟ್ ನಿನ್ನೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತಗೊಂಬಂದ್ವಿ. ಹೋಗಿ ನಮ್ ಹುಡ್ಗಂಗೆ ಕರ್ಕೊಂಡ್ ಹೋಗಕ್ಕೆ ಬಂದಿನಿ. ಮೆಸ್ಸಿಗೆ ಹೋಗೋಣ ಅಂತ. ಗೈಸ್, ಪಾಪ ಸಿದ್ದ ಹೆಂಗ ಎಕ್ಸಾಮ್ ಆದ್ಮೇಲೆ ಆಗೈತೆ. ಎಕ್ಸಾಮ್ ಆಗಕ್ಕಿಂತ ಮುಂಚೆ ಆಗಿದ್ದಿದ್ರೆ ಸಿದ್ದು ಕದ್ದಿ ಅಷ್ಟೇ. ಕಾಲಿಂಗ್ ಆಗಿದೆ ನೋಡಿ ಹಂಗೆ. ಸೊ ಕಾಲ ತರ ಆಗಿದೆ. ಆಕ್ಚುಲ್ ರೀಸನ್ ಏನಂದ್ರೆ, ನಿನ್ನೆ ರಾತ್ರಿ ಕುಂಟೆ ಬೆಲೆ ಆಡಕ್ ಹೋಗಿದ್ದ. 3ನೇ ಕಲ್ಲಿಗೆ ಇದನ್ನಾಗ್ದ ಕಲ್ಲು. ಅದು 3ನೇ ಡಬ್ಬಕ್ಕೆ ಕಲ್ಲಾಗ್ದ. ಹಿಂಗ್ ಎಗರದ ಪಟ್ಟಂತ ಹಿಂಗ ಆಗ್ಬಿಡ್ತಲ್ಲ ಸಿದ್ದ. ಜೋಕ್ಸ ಪಟ್ ಮೆಟ್ಲ ಹತ್ರ ಇಳಿಯೋವಾಗ ಏನಕ್ಕೋ ಆಗಿದ್ದದು. ಏನ್ ಮಾಡಕ್ಕಾಗಲ್ಲ, ಟೈಮ್ ಅಷ್ಟೇ. ಮೆಸ್ಸಲ್ಲಿ ಏನಿತ್ತು ನೋಡು. ನಮ್ಗೆ ಎಷ್ಟು ಪೇಶನ್ಸ್ ಇಲ್ಲ ಅಂದ್ರೆ, ಇನ್ನೊಂದು 5 ನಿಮಿಷದಲ್ಲಿ ಕೆಳಿಕ್ ಹೋಗ್ತಿವಿ. ಇಲ್ಲ ಆದ್ರೂ ನೋಡ್ಬೇಕು ಏನೈತೆ ಅಂತ ಮೊಬೈಲ್ ಅಲ್ಲಿ ನೋಡ್ಬೇಕು ನಾವು. ಅಂದ್ರೆ ಗ್ರೂಪ್ ಅಲ್ಲಿ ನಮ್ಗೆ ಮೆಸೇಜ್ ಹಾಕ್ತಾರೆ. ನಮ್ದೇ ಆದಂತ ಫ್ಲೋರ್ ಗ್ರೂಪ್ ಇರುತ್ತೆ ಹಾಸ್ಟೆಲ್ದು. ಅದ್ರಲ್ಲಿ ಮೆಸೇಜ್ ಹಾಕ್ತಾರೆ, ಹಿಂಗ್ ಎಲ್ಲ
ಒಂದ್ ವಾರದ ಮುಂಚೆನೆ ಮೆಸೇಜ್ ಹಾಕ್ತಾರಲ್ಲ, ಅದಕ್ಕೆ ನೋಡ್ತೀವಿ. ವಾರದ ಆಕಾರ ಇಲ್ಲಪ್ಪ. ಇಲ್ಲ ಗೈಸ್, ಹಾಕಿಲ್ಲ, ಇನ್ನ ಮೆನ್ಯೂ ಬಿಟ್ಟಿಲ್ಲ. 24 ಇವತ್ತು 23 ಬಿಟ್ಟಿದ್ರು, 24 ದಿನ ಬಿಟ್ಟಿಲ್ಲ. ಅರ್ಲಿ ಮಾರ್ನಿಂಗ್ 7:30 ಸನ್ರೈಸ್ ನೋಡಿ ಸರ್. ಏನ್ ನಾಷ್ಟನ ಇದಿರತ್ತೆ ಏನೋ ಪುಳಿಯೋಗರೆ. ನಾನು ಗೆಸ್ ಮಾಡ್ತೀನಿ ಪಾಸ್ತಾ. ಪುಳಿಯೋಗರೆ ಪಾಸ್ತಾ ಜಾಸ್ತಿ ಇಡ್ತಾರೆ ಸೋಮವಾರ. ಬರೀ ಪಾಸ್ತಾ ಮಾಡ್ತಾರೆ ಇಲ್ಲಿ. ಪಾಸ್ತಾ ನಮ್ಗೆ ಇಷ್ಟ ಆಗಲ್ಲ, ಆದ್ರೆ ಬಟ್ ಏನ್ ಮಾಡಕ್ಕಾಗಲ್ಲ. ಇಡ್ಲಿ ಮಾತ್ರ ಸಖತ್ತಾಗಿರುತ್ತೆ ಇಡ್ಲಿ. ಏನ್ ಮಾಡಕ್ಕಾಗಲ್ಲ, ತಿನ್ಲೇಬೇಕು, ಬೇರೆ ಗತಿ ಇಲ್ಲ ನಮ್ಗೆ. ಹೆಸಲ್ ನೋಡಿ ಶೈಲು 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 ಆಯ್ ಮಾಡು. ಬರೀ ಇವೇ ಮಾಡಲ್ಲ ನೀನು, ಬರೀ ಇದೇ ಮಾಡು. ದೇವ್ರ ಒಳ್ಳೇದ್ ಮಾಡ್ತಾನ ನಿಂಗೆ. ಒಬ್ಬ ತಿಂಡ್ಯಾದನ ತಿಂದ ಅಳ್ತವ್ರ ಗೈಸ್, ಬಿಟ್ಟೋಗ್ತಾನ ಅಂತ ಪಾಪ. ಅಯ್ಯೋ ಕಣ್ಣು ನೋಡ್ಸ್ಕೊಂತಿರಲ್ಲ. ಝೂಮ್ ಮಾಡ್ಬೇಕಿತ್ತು, ಪರವಾಗಿಲ್ಲ, ಸ್ಲಿಪ್ ಆಡ್ ಮಾಡಿ ಝೂಮ್ ಮಾಡೋಣ. ನೋಡ್ರಿ ಇಲ್ಲಿ ಹುಡುಗನ. ಕಾಲೇಜ್ಗೆ ಹೋಗ್ಬೇಕು ಮಗ. ರೆಡಿ ಆಗದೇನಿ ಕೇಳಿ ಅರ್ಧ ಹುಡ್ಗಿರ್ ಬಿಡ್ಲಿ ಅಂತ ಅವನಿಗೆ. 4ನೇ ಸೆಮ್ಮಲ್ ಹುಡ್ಗಿರ್ ಬೀಳ್ಸ್ಕೊಳ್ಳೋಣ ಮಚ್ಚ. ಹುಡುಗಿ ಬಿದ್ದಿಲ್ಲ, ಇವಾಗಾದ್ರೂ ಬೆಳ್ಳಿ. ಮಾತು ಒಂದು ನೋಡ್ರಿ, ನಮ್ಮಿತನ್ನು ಒಳ್ಳೆ ಕೆಲಸ ಮಾಡ್ತಾನೆ, ವಿಡಿಯೋ ಮಾಡಿ ಚೆನ್ನಾಗ್ ಓದು ಮಗ. ಗೈಸ್ ಟೈಮ್ ಆಯ್ತು, 7:40 ಆಗಿದೆ, ಇನ್ನ ಹೋಗಿಲ್ಲ ಕ್ಲಾಸಿಗೆ. ಪಟ 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 ಹೋಗ್ಬೇಕು. ಕಾಫಿ ಬೇರೆ ಕುಡ್ದೆ, ಬಾಯಿ ಸ್ಮೆಲ್ ಬರುತ್ತೆ. ಕಾಫಿ ಕುಡಿದ್ ನೀರ್ ಬೇರೆ ಕುಡಿದು ಹೋಗ್ಬೇಕು ಪಟ್ ಅಂತ. ಸೊ ಎಸ್, ನಮ್ ಯೂನಿವರ್ಸಿಟಿಲಿ ಏನಂದ್ರೆ ಮೇನು ಇದಿದೆಯಲ್ಲ, ವಾಟರ್ ಫೆಸಿಲಿಟಿ ಚೆನ್ನಾಗಿದೆ ಗುರು. ಲೈಕ್ ಪ್ಯೂರ್ ಆಗಿರುತ್ತೆ ವಾಟರ್, ಲಿಟ್ರಲಿ. ಅದ್ರ ಜೊತೆ ಕೋಲ್ಡ್ ಆಗಿರುತ್ತೆ. ಮಧ್ಯಾಹ್ನ ಹತ್ರ ಬಂದು ಕುಡ್ದ್ಬಿಟ್ರೆ ಸ್ವರ್ಗ ಅನ್ಕೊಂಬಿಡಿ. ಅಷ್ಟ್ ಫಸ್ಟ್ ಕ್ಲಾಸು ಸಿ.ವಿ. ರಾಮನ್ ಅಲ್ಲಿ ಐತೆ. ಟೈಮ್ ಆಗಿದೆ ಗೈಸ್, 7:50 ಆಯ್ತು. ನೋಡೋಣ ಬಿಡ್ತಾರ ಬಿಡಲ್ಲ ಗೊತ್ತಿಲ್ಲ. ಬಿಟ್ರೆ ಹೋಗೋದು, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಸಿ.ವಿ. ರಾಮನಿಗೆ ಎಂಟ್ರಿ ಆದ್ವಿ. ಇನ್ನೇನು ನೋಡಿ, ಹೆಲಿಕಾಪ್ಟರ್ ಫ್ಯಾನ್ ಎಲ್ಲ ಇಟ್ಟವ್ರು ಇವ್ರು. ಆ ಕಡೆ ಏನ್ ಕಾಣ್ತಿಲ್ಲ, ಆಪಲ್ ಡಿಪಾರ್ಟ್ಮೆಂಟ್ ಇದ್ದು. ಈಗ ಅಲ್ಲಿರೋ ಸಿಸ್ಟಮ್ಸ್ ಎಲ್ಲ ಫುಲ್ ಆಪಲ್ ಇಂದ. ಕ್ರೇಜಿ ಇದೆ ಅಲ್ಲಿ ಮಾತ್ರ. ನೋಡಿ ಗೈಸ್ ಹೆಂಗ್ ಮಾಡಾರೆ, ಟೆಕ್ನಾಲಜಿ ಕನೆಕ್ಟ್ ಶೇರ್ ವಿತ್ ಎಕ್ಸಲೆನ್ಸ್ ಅಂತ. ಸಿ.ವಿ. ರಾಮನ್ ಬಿಲ್ಡಿಂಗು. ಆ ಕಡೆನೂ ಅಷ್ಟೇ, ಟ್ರಾನ್ಸ್ಫಾರ್ಮ್ ಐಡಿಯಾ ಸೆಂಟರ್, ರಿಯಲ್ ಕ್ರಿಯೇಟಿವಿಟಿ ಅಂತ. ನೋಡಿ ಒಂದೊಂದ್ ಬಿಲ್ಡಿಂಗ್ ಮುಂದೆನು ಈ ತರ ಅವ್ರ ಹೆಸರಿಟ್ಟಿದ್ ಬಿಲ್ಡಿಂಗ್ ನ ನೇಮ್ ಆಗಿ ಮೂರ್ತಿ ಇಕ್ಕಿರ್ತಾರೆ. ಲೈಕ್ ಮೂರ್ತಿ ಇನ್ ದ ಸೆನ್ಸ್ ಸ್ಟ್ಯಾಚು. ಸೊ ಏನ್ ನೋಡಿದ್ರಲ್ಲ ಸಿ.ವಿ. ರಾಮನ್ ಬಿಲ್ಡಿಂಗು, ಅದ್ರ ಮೇನ್ ಸ್ಪೆಷಾಲಿಟಿ ಏನಂದ್ರೆ ನಮ್ ಕ್ಯಾಂಪಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ನಡೆಯೋ, ಐ ಮೀನ್ ಇಲ್ಲಿ ಯೂಸ್ ಮಾಡೋ ನಾವೇನ್ ವೆಬ್ಸೈಟ್ ಯೂಸ್ ಮಾಡ್ತೀವಿ, ಲೈಕ್ ಎಲ್ಲಾ ಯೂನಿವರ್ಸಿಟಿಗೂ ಅವ್ರದೇ ಆದಂತ ವೆಬ್ಸೈಟ್ ಇರುತ್ತೆ. ಅಂಡ್ ಸ್ಟೂಡೆಂಟ್ಸ್ ಗೆ ERP ನಂಬರ್ ಅಂತ ಜನರೇಟ್ ಮಾಡಿರ್ತಾರೆ, ಎನ್ರೋಲ್ಮೆಂಟ್ ನಂಬರ್ ಅಂತ. ಅದನ್ನ ಮ್ಯಾನೇಜ್ ಮಾಡಕ್ಕೆ ಇಲ್ಲ ಯೂನಿವರ್ಸಿಟೀಸ್ ಬೇರೆ ಸರ್ವರ್ ಜೊತೆ ಕೊಲಾಬ್ ಆಗಿರ್ತಾರೆ. ಅದೇ ನಮ್ ಯೂನಿವರ್ಸಿಟಿ ಆತರ ಕೊಲಾಬ್ ಆಗಿಲ್ಲ. ಅವ್ರದೇ ಆದಂತ ಓನ್ ಕ್ಲೌಡ್ ಪಾತ್ ಕ್ರಿಯೇಟ್ ಮಾಡ್ಕೊಂಡು ಅವ್ರದೇ ಆದಂತ ಓನ್ ಸರ್ವರ್ ಯೂಸ್ ಮಾಡ್ತಾರೆ. ಲಿಟ್ರಲಿ ಇಟ್ ಕಾಸ್ಟ್ ಮೋರ್ ದನ್ ಕ್ರೋರ್ಸ್. ಲೈಕ್ 6 ಕೋಟಿ ಮೇಲ್ ಬೆಳೆ ಬಾಳುತ್ತೆ ಗುರು. ಅದನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. ವರ್ಷಕ್ಕೊಂದ್ಸತಿ ಅಪ್ಡೇಟ್ ಮಾಡ್ತಿರ್ಬೇಕು, ಯಾಕಂದ್ರೆ ಹೊಸ ಸ್ಟೂಡೆಂಟ್ಸ್ ಬರ್ತಿರ್ತಾರ. ವರ್ಷಕ್ಕೊಂದ್ಸತಿ ಅಪ್ಡೇಟ್ ಮಾಡ್ತಾನೆ ಇರ್ಬೇಕು ಅದನ್ನ. ಕ್ರೇಜಿ ಅದೊಂದ್ ಮಾತ್ರ. ಅದು ಸಿ.ವಿ. ರಾಮನ್ ನಾನು ತೋರ್ಸಿನಲ್ಲ ಆಪಲ್ ಇದಿದೆ ಅಂತ, ಅದ್ರ ಪಕ್ಕನೇ ಇದ್ದಿದ್ದು. ಆ ಕ್ಲಿಪ್ ತಗೊಳೋದ್ ಮಾಡ್ತಾ ಹೋಗ್ಬಿಟ್ಟೆ. ಅಷ್ಟ್ ಬಿಟ್ರೆ ನಿಮಿಷ ವಿಡಿಯೋ ಆನಾಗೈತೆ. ಅದೇನ್ ಓನ್ ಸರ್ವರ್ ಇದೆ ನಮ್ ಯೂನಿವರ್ಸಿಟಿದು, ಲಿಟ್ರಲಿ ಕ್ರೇಜಿ. ಸೊ ದಟ್ ಯಾರು ಏನೇ ಮಾಡಿದ್ರು ನೋ ಒನ್ ಕ್ಯಾನ್ ಎಂಟರ್, ಲೈಕ್ ಫುಲ್ ಸೆಕ್ಯೂರಿಟಿ. ಬೇರೆಯವ್ರು ಯಾರು ನಮ್ ಇದನ್ನ ಆಕ್ಸೆಸ್ ಮಾಡಕ್ ಆಗಲ್ಲ, ನಾವು ಅಷ್ಟೇ ಬೇರೆಯವ್ರದ್ದು ಐಡಿನ ಆಕ್ಸೆಸ್ ಮಾಡಕ್ ಆಗಲ್ಲ. ಅಷ್ಟ್ ಬಿಟ್ರೆ ಏನಿಲ್ಲ ಗೈಸ್. ಲಿಟ್ರಲಿ ಕ್ರೋರ್ಸ್ ಗೈಸ್, ಕ್ರೋರ್ಸ್, ಕೋಟಿ ಗಟ್ಲೆ ಮೇಲ್ ಬೆಳೆ ಬರುತ್ತೆ ಸಿ.ವಿ. ರಾಮನ್ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರೆ. ಕೋಟಿ ಗಟ್ಲೆ.
ಬೇರೆ ಲೆವೆಲ್ ಅಲ್ಲ. ಇಲ್ಲಿ ಇಂಡಿಯನ್ಸ್ ಹೋಲ್ಟ್ ಅಂತ ಇದೆ, ಊಟ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿ ಅನ್ನಪೂರ್ಣ ಭವನ್ ಅಂತ ಏನಿದೆ ಅಲ್ಲ, ಅನ್ನಪೂರ್ಣ ಭವನಿಗೆ ಆಲ್ಮೋಸ್ಟ್ ಕೆಲವೊಂದು ಮೆಸ್ಗಳಲ್ಲಿ ಲೈಕ್ ರಾಣಿ ಲಕ್ಷ್ಮೀಬಾಯಿ ಹಾಸ್ಟೆಲ್ ಆಗಿರ್ಬೋದು, ಅಥವಾ ಇನ್ನೊಂದು ಬಾಯ್ಸ್ ಇನ್ ಇನ್ನೊಂದು ಹಾಸ್ಟೆಲ್ ಇದೆ ಗೈಸ್, ಅಲ್ಲಿ ಇಲ್ಲೇ ಊಟ ಬರ್ತಾರೆ ಹುಡುಗರೆಲ್ಲ ತಿಂಡಿಗೆ ಊಟಕ್ಕೆ. ಆದ್ರೆ ಇಂಡಿಯನ್ಸ್ ಹೋಟೆಲ್ ಊಟ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ, ಬಟ್ ಊಟ ಸಖತ್ತಾಗಿರುತ್ತೆ. ಕಾಸ್ಟ್ ವರ್ತ್, ನೀವು ಅಷ್ಟು ಪೇ ಮಾಡೋದ್ರಲ್ಲಿ ಹೊರ್ತು ಗೈಸ್. ಆಲ್ಮೋಸ್ಟ್ ಮಿನಿ ಕ್ಯಾಂಪಸ್ ಟೂರ್ ಮಾಡ್ತಿದ್ದೀನಿ ನಾನು, ಆಯ್ತು ಎಲ್ಲ. ಕ್ಲಾಕ್ ಟವರ್ ನೋಡಿ ಗೈಸ್, ನಮ್ಮ ಯೂನಿವರ್ಸಿಟಿ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ರೇಜಿ ಇದೆ ಅಲ್ಲ ಗೈಸ್. ನನ್ಗೆ ಆಕ್ಚುಲಿ 7:30ಗೆ ಕ್ಲಾಸ್ ಸ್ಟಾರ್ಟ್ ಆಗೋದು, 7:30 ಕ್ಲಾಸ್ ಸ್ಟಾರ್ಟ್ ಆಗಿ 9:00 ಮುಗಿಯುತ್ತೆ. ಅಂದ್ರೆ ಲೈಕ್ ಒಂದ್ ಸ್ಲಾಟ್ ಮುಗಿಯುತ್ತೆ, ಮತ್ತೆ 9:30 ಇಂದ 11:00 ತನಕ ಇನ್ನೊಂದು ಸ್ಲಾಟ್ ಇರುತ್ತೆ. ಸೊ ನಾನೇನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಆಕ್ಚುಲಿ ಅಡ್ಮಿಷನ್ಸ್ ಇಲ್ಲಿ ಸೌತ್ ಸೈಡ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. 9 ಗಂಟೆಗೆ ಕೆಲ್ಸಕ್ಕೆ ರಿಪೋರ್ಟ್ ಆಗ್ಬೇಕು, ನಮ್ಗೆಲ್ಲ ಅಟೆಂಡೆನ್ಸ್ ಕೊಡ್ತಾರೆ. ಸೊ ಆಫೀಸಿಗೆ ಹೋಗಿ ಫೇಸ್ ಪಂಚ್ ಮಾಡಿ ಅಷ್ಟೇ ಗೈಸ್. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ನಾನು ಡೈಲಿ ರೂಟೀನ್ ಇಷ್ಟೇ ಇರುತ್ತೆ, ಬೆಳಗ್ಗೆ ಎದ್ದು ತಿನ್ನು, ಕಾಲೇಜಿಗೆ ಬಾ, ಕೆಲ್ಸಕ್ಕೆ ಹೋಗು, ಮತ್ತೆ ವಾಪಸ್ ಹೋಗು, ತಿನ್ನು, ಮಲ್ಕೋ, ಇಷ್ಟೇ ಆಗೋದು, ಇನ್ನೇನು ಆಗಲ್ಲ ಡೈಲಿ ರೂಟೀನ್ ಅಲ್ಲಿ. ಬೇಸಿಕಲಿ ನಾನು ಎಲ್ಲಿ ಕೆಲಸ ಮಾಡೋದಂತ ಹೇಳ್ತೀನಿ ಕೇಳಿ. ನಮ್ಮ ಏನ್ ಯೂನಿವರ್ಸಿಟಿಲಿ ಟೋಟಲ್ 4 ಸೆಲ್ ಇದೆ ಗೈಸ್, 4 ABCD ಅಂತ. A ಸೆಲ್ ಅಲ್ಲಿ ಮೇನ್ ಆಗಿ ಗುಜರಾತೀಸ್ ಇರ್ತಾರೆ, B ಸೆಲ್ ಅಲ್ಲಿ ನಾರ್ತ್ ಸೈಡ್ ಲೈಕ್ ನಾರ್ತ್ ಇಂಡಿಯನ್ಸ್ ಪೀಪಲ್, ನಾರ್ತ್ ಇಂಡಿಯನ್ಸ್ ಅಲ್ಲ, ಪೀಪಲ್ ಹೂ ಸ್ಟೇ ಇನ್ ನಾರ್ತ್ ಬರ್ತಾರೆ. ಅದನ್ ಬಿಟ್ಟು ನಮ್ ಸೌತ್ ಸೆಲ್ D ಅಂತ ಏನಿದೆ ಅಲ್ಲ, ಸೆಲ್ BC ಇಷ್ಟು ನಾರ್ತ್ ಸೈಡ್ ಅವ್ರಿಗೆ, ABC ನಾರ್ತ್ ಸೈಡ್ ಪೀಪಲ್ಸ್ಗೆ ಅಡ್ಮಿಷನ್ ಆಗುತ್ತೆ, ಓಕೆನಾ. ಅದನ್ ಬಿಟ್ಟು ನಮ್ ಸೆಲ್ ಸೌತ್ ಸೆಲ್ D ಏನಿದೆ, ಕರ್ನಾಟಕ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಒಡಿಶಾ, ಕೇರಳ, ತಮಿಳ್ನಾಡು, ಗೋವಾ, ಇಷ್ಟು ಇನ್ಕ್ಲೂಡ್ ಮಾಡಿ ಅಡ್ಮಿಷನ್ಸ್ಗೆ ಜನ ಸೌತ್ ಸೈಡ್ ಬರ್ತಾರೆ, ಲೈಕ್ ಈ ಸ್ಟೇಟ್ಸ್ ಜನ ಎಲ್ಲ. ಯಾಕಂದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗುತ್ತಲ್ಲ ಗೈಸ್, ಸೌತ್ ಅವ್ರಿಗೂ ನಾರ್ತ್ ಅವ್ರಿಗೂ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗುತ್ತೆ. ಅಲ್ಲಿ ಬರೋ ಆಲ್ಮೋಸ್ಟ್ ತುಂಬಾ ಪೇರೆಂಟ್ಸ್ಗೆ ಇಲ್ಲಿನ ಭಾಷೆ ಬರ್ತಿರಲ್ಲ, ಹಿಂದಿ ಬರ್ತಿರಲ್ಲ, ಅಥವಾ ಇಂಗ್ಲಿಷ್ ಬರ್ತಿರಲ್ಲ. ಸೊ ಅದನ್ನ ಸಪೋರ್ಟ್ ಮಾಡಕ್ಕೋಸ್ಕರ ನಮ್ ಕಾಲೇಜ್ ಬಂದ್ಬಿಟ್ಟು ಈ ತರ ಇದ್ ಮಾಡಿದ್ದಾರೆ. ಸೊ ನಾವು ಅಟ್ ಪ್ರೆಸೆಂಟ್ ಸೌತ್ ಸೆಲ್ D ಅಲ್ಲಿ ನಮ್ಮ ಕೆಲಸ. ಸೊ ಆಲ್ಮೋಸ್ಟ್ ಎಲ್ಲಾರು ಇದೀವಿ ನಮ್ ಸೆಲ್ ಅಲ್ಲಿ, ತೋರ್ಸೋಣ. ಸೊ ಗೈಸ್ ಸದ್ಯಕ್ಕೆ ಈಗ ಕೆಲಸ ಮುಗೀತು, ಸೂಪರ್ ಮಾರ್ಕೆಟಿಗೆ ಹೋಗ್ಬೇಕು. ನಮ್ ಜೊತೆ ಇರೋ ಹುಡುಗರೆಲ್ಲ ಹೋಗ್ತವ್ರೆ ಅಲ್ಲಿ. ಸೊ ಸೂಪರ್ ಮಾರ್ಕೆಟಿಗೆ ಹೋಗಿ ಈ ತರ ಮಾಡ್ಬೇಕು ವಿಡಿಯೋ, ಯಾಕಂದ್ರೆ ಪಾಕೆಟ್ ಅಲ್ಲಿ ಇಟ್ಕೊಳ್ಬೇಕು, ಸೋಷಿಯಲ್ ಆಂಗ್ಸೈಟಿ ಇರುತ್ತೆ. ಇವಾಗ ಮುಗಿಸಿದೀನಿ ಕೆಲಸ ಎಲ್ಲ ಮುಗೀತು ಗೈಸ್. ಸೂಪರ್ ಮಾರ್ಕೆಟಿಗೆ ಹೋಗಿ ಚಾಕ್ಲೇಟ್ಸು, ಬ್ರೆಡ್, ಜಾಮ್ ತಗೊಂಡ್ ಬರ್ಬೇಕಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಎಲ್ಲ ಹೋಗ್ತವ್ರೆ ನಮ್ಮವರು ಅಷ್ಟೇ ಗೈಸ್. ಟ್ರೈನ್ ಹೋಗ್ತಾನೆ ಇದೆ. ನನ್ ಮೊಬೈಲ್ ಕ್ಲಾರಿಟಿನೂ ಇಲ್ಲ, ಲೈಕ್ ಬೆಳಕಿಗೆ ಬರೋ ಕ್ಲಾರಿಟಿ ಬರಲ್ಲ ಗೈಸ್, ಏನೋ ಗೊತ್ತಿಲ್ಲ. ಸೊ ಎಸ್, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ರೂಮಿಗೆ ಈಗ ಬರ್ತಾ ಇದ್ದೀನಿ ಗೈಸ್. ಸೊ ಕೆಲಸ ಮುಗ್ದು ಕೋಕೋ ಕೋಲಾ ಎಲ್ಲ ಕುಡಿದು ಬಂದು ನೋಡಿ, ರೂಮಲ್ಲೆಲ್ಲ ಹೆಂಗ್ ಮನ್ಕೊಂಡಾರೆ ಹುಡುಗರು, ನನ್ ಬೆಡ್ ಮೇಲೆ ಸೋದ್ದ ಮನ್ಕೊಂಡಿರೋದು ನೋಡಿ. ವರುಣ ರೀಲು, ರಾಕಿ ಏನೋ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾನೆ, ಜ್ಞಾನೇಶ್ ಮನ್ಕೊಂಡಾನೆ. ಅವ್ನು ಹುಡುಗಿನ ಕನ್ಸ್ ಕಾಣ್ತವನೆ ಗೈಸ್, ಪಾಪ ಕಾಣ್ಲಿ ಬಿಡಿ, ರಿಯಾಲಿಟಿ ಇಲ್ಲ ನೋಡಕ್ ಆಗಲ್ಲ. ಓಕೆ, ಇಷ್ಟ ಆಗಿದ್ರೆ ಇವತ್ತಿನ ವ್ಲಾಗ್ ನೋಡ್ತಾ ಇದೀರಾ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೈಕ್ ಕಳ್ರಿ, ಗೊತ್ತಿದೆ ಹೆಂಗಿರೋ ಬೈಕ್ ಅಂತೀರಾ ಅಂತ. 6-7 ತಿಂಗಳಿಗೆ ಒಂದ್ಸತಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದೀನಿ. ಸಾರಿ, ಇನ್ಮೇಲಿಂದ ಕನ್ಸಿಸ್ಟೆಂಟ್ ಆಗಿ ಇರ್ತೀನಿ, ನೋಡೋಣ. ಸೊ ಆದ್ರೆ ಈ ವ್ಲಾಗ್ ಅಲ್ಲಿ ಇದ್ರ ಕ್ಲಿಪ್ ಹಾಕ್ತೀನಿ ಇದ್ರದ್ದು, ಸೂಪರ್ ಮಾರ್ಕೆಟಿಂಗ್ ಕ್ಲಿಪ್ಪೇ ತೆಗಿಯಕ್ಕಾಗ್ಲಿಲ್ಲ, ಏನೋ ಕೆಲ್ಸದ ಇದ್ರಲ್ಲಿ ಮರ್ತು ಬಂದ್ಬಿಟ್ಟೆ ಕ್ಲಿಪ್ ತೆಗಿಯೋದು. ಸೊ ನೋಡಿ, ಸಿದ್ಧ ಕುಂಚಿತ್ ಕಡೆ ಡ್ಯಾನ್ಸ್ ಮಾಡ್ತಾನೆ ಗೈಸ್ ಪಾಪ, ಅಷ್ಟೇ. ಓಕೆ, ಸಿಗೋಣ, ಬಾಯ್ ಬಾಯ್ ಬಾಯ್. ನಾಳೆ ಬೆಳಿಗ್ಗೆ ಸಿಗೋಣ, ಮತ್ತೆ ಬೆಳಿಗ್ಗೆ ಏನಾರು ಸಿಗೋಣ. ಬಾಯ್ 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 ಬಾಯ್.